ಸೊ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅರ್ಥ ಆಗಿದೆಯಾ? ಸೊ ಎರಡು ಫಾರ್ಮುಲಾ ಬರುತ್ತೆ, r greater than 1, r less than 1. ಸೊ ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಯಾವ್ದಂದ್ರೆ ಜಿಯೋಮೆಟ್ರಿಕ್ ಮೀನ್. ಸೊ ಅರ್ಥಮೆಟಿಕ್ ಮೀನ್ ಅರ್ಥ ಆಗಿದೆಯಾ? am ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಸೊ ಅದೇನಾಗುತ್ತೆ ಡೆಫಿನಿಷನ್ ಬರುತ್ತೆ, ಸೇಮ್ ಡೆಫಿನಿಷನ್ ಇಲ್ಲೂ ಕೂಡ ಬರುತ್ತೆ. ಸೊ ಅಲ್ಲಿ ಏನು ಬಂದಿದ್ವಿ, ಸ್ಮಾಲ್ ಲೆಟರ್ ಎಸ್ ಇದೆ ಅಂತ ಇತ್ತು. ಸೊ ಇಲ್ಲಿ ಡೆಫಿನಿಷನ್ ಹೇಳ್ತಾ ಇದ್ರೆ, ಸೊ ಇಟ್ ಈಸ್ ಎ ಮಿಡ್ಲ್ ಟರ್ಮ್ ಬಿಟ್ವೀನ್ ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಸೊ ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂದ್ರೆ ಯಾವ್ದು? ಸೊ ಇಟ್ ಈಸ್ ಎ ಮಿಡ್ಲ್ ಟರ್ಮ್ ಬಿಟ್ವೀನ್ ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ಎ ಮತ್ತೆ ಬಿ ಅನ್ನೋದು ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಗಿತ್ತಂದ್ರೆ, ಸೊ ಇಲ್ಲಿ ಎ ಅನ್ನೋದು ಏನಾಗುತ್ತೆ? ಸೊ ಕ್ಯಾಪಿಟಲ್ ಎ ಏನಾಗುತ್ತೆ? ಎ ಪಿ ಇದೆ, ಅರ್ಥಮೆಟಿಕ್ ಮೀನ್ ಬಿಟ್ವೀನ್ ಎ ಅಂಡ್ ಬಿ. ಬಟ್ ಇಲ್ಲಿ ಏನಾಗುತ್ತೆ? ಸೊ ನೀವು ಮಾಡ್ತಿರೋದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಸೊ ಇಲ್ಲಿ ಏನಾಗುತ್ತೆ? ಇಫ್ ಎ ಅಂಡ್ ಬಿ ಆರ್ ದಿ ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್, ದೆನ್ ಜಿ ಇಸ್ ಕಾಲ್ಡ್ ಜಿಯೋಮೆಟ್ರಿಕ್ ಮೀನ್ ಬಿಟ್ವೀನ್ ಎ ಅಂಡ್ ಬಿ. ಸೊ ನೆಕ್ಸ್ಟ್, ಸೊ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಜಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಮತ್ತೆ ಬಿ. ಸೊ ಇಲ್ಲಿ ಎ ಬಿ ಅನ್ನೋದೇನು? ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಸೊ ಅದಾದ್ರೆ ಆ ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ, ಸೊ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? g is equal to square root of ab. So next, if a g1 g2 g3 g4 b. So ಇಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಯಾವುದು? ಈ ಸೆಂಟೆನ್ಸ್ ಅಲ್ಲಿ ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಯಾವುದು? ಅಗೇನ್ a ಮತ್ತೆ b. ಸೊ ಇದೇನಾಗುತ್ತೆ? then g1 g2 g3 g4. ಸೊ ಇವೇನಾಗುತ್ತೆ? ಅದು ಜಿಯೋಮೆಟ್ರಿಕ್ ಮೀನ್ ಬಿಟ್ವೀನ್ a and b, where g1, ಸೊ ಏನಾಗುತ್ತೆ g1? ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದು ನಿಮಗೆ ಜನರಲ್ ಫಾರ್ಮುಲಾ ಏನು? a plus b, ಸೊ a plus 2d ಈ ತರ ಬಿಟ್ಟಿದ್ರಲ್ವಾ? ಅದೇ g m ಅಲ್ಲಂದ್ರೆ g p ಇಲ್ಲದ್ರೆ a r ಸ್ಕ್ವೇರ್. ಸೊ ಇದು ಕಂಟಿನ್ಯೂ ಆಗ್ತಾ ಹೋಗ್ತಿತ್ತು. ಸೊ ಅದೇ ತರ ಈಗ g1 ಅಂದ್ರೆ ಏನಾಗುತ್ತೆ? ಸೊ ಇದು ಫಸ್ಟ್ ಟರ್ಮ್, ನಥಿಂಗ್ ಬಟ್ ಯಾವುದು ಕೂಡ ಏನಾಗಿರುತ್ತೆ? a. ಸೊ ನೆಕ್ಸ್ಟ್ ಟರ್ಮ್ ar ಸ್ಕ್ವೇರ್, ಸೊ ar ಕ್ಯೂಬ್. ಸೊ ಅಪ್ ಟು ನೀವು ಏನು ಟರ್ಮ್ ಇನ್ಸರ್ಟ್ ಮಾಡ್ತಾ ಹೋಗ್ತಿರಲ್ಲ ಅದು ಮೂವ್ ಆಗ್ತಾ ಬರುತ್ತೆ. ಸೊ ಇಲ್ಲಿ g1 ಅಂದ್ರೆ ಏನಾಗುತ್ತೆ? ಸೊ ar. ಸೊ g2 ಅಂದ್ರೆ ar ಸ್ಕ್ವೇರ್. ಸೊ ನೆಕ್ಸ್ಟ್ g3 ar ಕ್ಯೂಬ್. ಸೊ ಅದೇ ತರ ನಿಮಗೆ ಎಷ್ಟು ಇನ್ಸರ್ಟ್ ಮಾಡಕ್ ಹೇಳ್ತಾರೋ ಅಷ್ಟು ಕೂಡ ಏನಾಗ್ತಾ ಹೋಗುತ್ತೆ? ಅದು ರೈಸ್ ಅಂದ್ರೆ ಮೂವ್ ಆಗ್ತಾ ಹೋಗುತ್ತೆ. ಸೊ a ಪ್ಲೇನ್ ಆಗ್ತಿತ್ತು, a plus d, a plus 2d, a plus 3d, a plus 4d ಯಾವ ತರ ಮೂವ್ ಆಗ್ತಾ ಹೋಗ್ತಿತ್ತು. ಸೇರಿಕೆರೆ ಕಾಮನ್ ಡಿಫರೆನ್ಸ್ ತಗೊಂಡಿದ್ವಿ. ಬಟ್ ಇಲ್ಲಿ ಏನಾಗಿದೆ? g p ಗೆ ಕಾಮನ್ ರೇಷಿಯೋ ತಗೊಂತೀರಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ? a r ಸ್ಕ್ವೇರ್ r ಕ್ಯೂಬ್. ಸೊ ಎಷ್ಟು ನಿಮಗೆ ಇನ್ಸರ್ಟ್ ಮಾಡಕ್ಕೆ ಹೇಳ್ತಾರೋ ಅಷ್ಟು ಪವರ್ ಏನಾಗ್ತಾ ಹೋಗುತ್ತೆ? ಅದು ರೈಸ್ ಆಗ್ತಾ ಹೋಗುತ್ತೆ. ಸೊ ಅರ್ಥ ಆಯ್ತಾ ಜಿಯೋಮೆಟ್ರಿಕ್ ಮೀನ್ ಅಂದ್ರೆ? ಸೊ ಏನು ಜಿಯೋಮೆಟ್ರಿಕ್ ಮೀನ್ ಅಂದ್ರೆ? ಇಟ್ ಇಸ್ ಎ ಮಿಡಲ್ ಟರ್ಮ್ ಬಿಟ್ವೀನ್ ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಸೊ ಯಾವ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಾ? g is equal to square root of ab. ಯಾವಾಗ? when they are given two extreme values. ಡೈರೆಕ್ಟ್ ಆಗಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಕೊಟ್ಟಿದ್ರೆ g is equal to square root of ab. so for example ನೋಡಿ, so find gm between 6 and 24. so ಈಗ ಏನಾಯ್ತು? so insert geometry 2 ಅಥವಾ 3 geometric mean between 6 and 24 ಅಂತ ಕೇಳಿಲ್ಲ ಅವರು, ಡೈರೆಕ್ಟ್ ಆಗಿ ಕೇಳಿದ್ದಾರೆ find geometric mean between 6 and 24. so 6 and 24 ಏನು? ಎರಡೇ ವ್ಯಾಲ್ಯೂ. ಸೊ ಏನಾಗುತ್ತೆ? g is equal to square root of 6 into 24. ಸೊ ಎಷ್ಟಾಗುತ್ತೆ? 144. ಸೊ square root of 144 ಅಂದ್ರೆ 12. ಸೊ ಇದು ಯಾವಾಗ? ಡೈರೆಕ್ಟ್ ಆಗಿ ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅನ್ನು ಕೊಟ್ಟಾಗ. ಸೊ ಮಿಡಲ್ ಯಾವ ಸೆಂಟೆನ್ಸ್ ಇಲ್ಲಿ ಇನ್ಸರ್ಟ್ 3 geometric mean 2 geometric mean ಅಥವಾ ಯಾವುದು ಕೊಡದಲ್ಲೇ ಇದ್ದಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? g is equal to square root of a b. ಸೊ ಗೊತ್ತಾಯ್ತಾ ಇದು ಫಸ್ಟ್ ಒನ್? So next one, insert 4 geometric mean between 1 and 32. So ಈಗ ಏನು ಮಾಡ್ತೀರಾ? ಸೊ ಈಗ ಏನು ಮಾಡ್ತೀರಾ? 2 ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಕೊಟ್ಟಿದ್ದಾರಾ?
ಕೊಟ್ಟಿದ್ದಾರೆ ಬಟ್ ಸೆಂಟೆನ್ಸ್ ಏನಾಗಿದೆ ಅಗೇನ್ ಇನ್ಸರ್ಟ್ 4j ಅಂತ ಕೇಳಿದ್ದಾರೆ. ಸೊ ಈಗ ಆ ಫಾರ್ಮುಲಾ ಹಾಕಕ್ಕೆ ಬರುತ್ತಾ ಸ್ಕ್ವೇರ್ ರೂಟ್ ಆಫ್ ab. ಸೊ ಫಸ್ಟ್ ನಾವು ಏನು ಕನ್ಸಿಡರ್ ಮಾಡಬೇಕು, ಅವ್ರು ಎಷ್ಟು ಕೇಳಿದಾರೋ ಅಷ್ಟು ನಾವೇ ಮಾಡಬೇಕು, g ಅನ್ನು ಇನ್ಸರ್ಟ್ ಮಾಡಬೇಕು. ಸೊ ಯಾವ್ದು let g1 g2 g3 and g4 be the 4 geometric mean between 1 and 32. So next ಈಗ ಏನು ಕೊಟ್ಟಿದ್ದಾರೆ in terms of series ಅಲ್ಲಿ ಬರಬೇಕಂದ್ರೆ ಏನಾಗುತ್ತೆ 1 g1 g2 g3 g4. so next 32. so ಇವಾಗ ವ್ಯಾಲ್ಯೂಸ್ ಏನು ಸಿಗುತ್ತೆ ನಿಮಗೆ, ಯಾವ ವ್ಯಾಲ್ಯೂ ಸಿಗುತ್ತೆ? so first one a is equal to 1. so next r ವ್ಯಾಲ್ಯೂ ಗೊತ್ತಾ, ರೇಷಿಯೋ ಗೊತ್ತಿದೆಯಾ? so r is equal to question mark. so next n ಎಷ್ಟು ಇದೆ? so 4 ಇನ್ಸರ್ಟ್ ಮಾಡಕ್ಕೆ ಹೇಳಿದ್ರೆ 2 ಎಕ್ಸ್ಟ್ರಾ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. so ಟೋಟಲ್ ಎಷ್ಟು ಆಗುತ್ತೆ 6. so ಇನ್ನೇನು ಕೊಟ್ಟಿದ್ದಾರೆ tn is equal to 32. so ಫಾರ್ಮುಲಾ ಏನು? tn is equal to a into r to the power n minus 1. so ಇದೇನಾಗುತ್ತೆ 32 is equal to 1 into r to the power 6 minus 1. so 32 is equal to r to the power 5. so ಈಗ ಯಾವುದೋ ಒಂದು ನಂಬರ್ ನ ಪವರ್ ನ 5 ಟೈಮ್ಸ್ ರೈಸ್ ಮಾಡಿದ್ರೆ 32 ಬರುತ್ತೆ. ಯಾವುದು? so 2 to the power 5 is equal to r to the power 5. so r ವ್ಯಾಲ್ಯೂ ಏನಾಗುತ್ತೆ 2. so ಕೇಳ್ತಿರೋದೇನು 4 ಜಿಯೋಮೆಟ್ರಿಕ್ ಮೀನ್ ಬೇಕು. r ವ್ಯಾಲ್ಯೂ ಸಿಕ್ತು ಬಟ್ ಈ g1 g2 g3 g4 ಮೀನಿಂಗ್ ಏನಾಗುತ್ತೆ ವ್ಯಾಲ್ಯೂಸ್ ಬೇಕಾನೆ ಅವರಿಗೆ. so ಅದಕ್ಕೋಸ್ಕರ ಏನು ಮಾಡ್ತೀರಾ, so g1 is equal to ಏನಾಗುತ್ತೆ a ನ ಯಾರು ಯಾ. so ಏನಕ್ಕೆ a ಆಲ್ರೆಡಿ ಗೊತ್ತಾಗಿದೆ. so ನೆಕ್ಸ್ಟ್ ಬರೋದೇ ಯಾವುದು a into r. so a ವ್ಯಾಲ್ಯೂ ಎಷ್ಟಿದೆ 1 into 2. so next g2 is equal to a into r to the power 2. so 1 into 2 to the power 2. so ಎಷ್ಟಾಗುತ್ತೆ 4. g3 is equal to a into r cube. so 1 into 2 to the power 3 8. so next g4 is equal to a into r to the power 4. so 1 into 2 to the power 4. so ಎಷ್ಟಾಗುತ್ತೆ 16. so ಕೇಳಿದೆ ಅಲ್ವಾ 4 ಜಿಯೋಮೆಟ್ರಿಕ್ ಮೀನ್ ಅನ್ನ ಇನ್ಸರ್ಟ್ ಮಾಡಬೇಕು, ಅದ್ರ ವ್ಯಾಲ್ಯೂ ಫೈಂಡ್ ಮಾಡ್ತಾ ಹೋಗಬೇಕು. so ಲಾಸ್ಟ್ ಗೆ ಏನು ಬರೀತೀರಾ, therefore the series is 1 2 4 8 16 32. so ಯಾವ್ದಾರಿದೆ ಅದು r in geometric progression. so ಅದಾದ ಯಾವ ತರ ಅಂತ ಹೇಳಿದ್ದು ಎಲ್ಲರಿಗೂ ಅರ್ಥ ಆಗಿದೆಯಾ? 2 ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಕೊಟ್ಟಾಗ ಡೈರೆಕ್ಟ್ ಆಗಿ ಕೊಟ್ಟಾಗ ಸ್ಕ್ವೇರ್ ರೂಟ್ ಆಫ್ ab. ಸಮಥಿಂಗ್ ಇನ್ಸರ್ಟ್ ಮಾಡಿ ಅಂತ ಹೇಳಿದಾಗ ಏನಾಗುತ್ತೆ g1 g2 g3 ಅವರು ಎಷ್ಟು ಇನ್ಸರ್ಟ್ ಮಾಡೋಕೆ ಹೇಳ್ತಾರೋ ಅಷ್ಟು ವೇರಿಯೇಬಲ್ಸ್ ಅನ್ನ ಯೂಸ್ ಮಾಡ್ತಾ ಹೋಗಿ. next one so insert 3 geometric mean between 125 and 16 by 5. so ಎಷ್ಟು ಇನ್ಸರ್ಟ್ ಮಾಡ್ತಾ ಇದ್ದಾರೆ g1 g2 and g3 be the 3 geometric mean between 125 and
16/5. So series ಯಾವ ತರ ಬರೀತೀರಾ? 125, G1, G2, G3, 16/5. So ಏನು ಕೊಟ್ಟಿದ್ದಾರೆ ಈಗ? So A is equal to 125 or ಕೊಟ್ಟಿಲ್ಲ. So next n value 5. So 3 insert ಮಾಡಕ್ಕೆ ಹೇಳಿದ್ರೆ already 2 ಇದೆ, n is equal to 5. So next last value ಯಾವುದು? 16/5. So Tn is equal to a into r to the power n minus 1. So Tn is to 16/5 is equal to a value 125 into r to the power. So n ಅಂದ್ರೆ ಎಷ್ಟು? 5 minus 1. So 16/5 is equal to 125 into r to the power 4. So ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದಾ? So cross multiplication ಮಾಡಿದ್ರೆ 16/5 divided by 125/1 is equal to r to the power 4. So division ಏನಾಗುತ್ತೆ? ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ ಹೋಗುತ್ತೆ, ಡಿನಾಮಿನೇಟರ್ ಇರೋದು ನ್ಯೂಮರೇಟರ್. So ಈಗ ಏನಾಗುತ್ತೆ ಇದು? 125/1 is equal to r to the power 4. So ಎಷ್ಟು ಬರುತ್ತೆ? Just for 16 into 25. So 1/125. So ಎಷ್ಟು ಆಗುತ್ತೆ ಈಗ? 16/625 is equal to r to the power 4. So next ಏನಾಗುತ್ತೆ? ಯಾವ್ದೋ ಒಂದು ನಂಬರ್ ನ ಪವರ್ ಸೊ 4 ಟೈಮ್ಸ್ ರೈಸ್ ಮಾಡಿದ್ರೆ ಎರಡು ನಂಬರ್ ಬರುತ್ತೆ. ಅಂದ್ರೆ ಅದು ಈ ನಂಬರ್ ಗೆ ಎಷ್ಟು ಬರಬೇಕು? ಸೊ 2 to the power 4 divided by 5 to the power 4 is equal to r to the power 4. So ಇದನ್ನ ಬರಿಬಹುದು 2/5 whole to the power 4 is equal to r to the power 4. So then r is equal to 2/5. ಬಟ್ ಅವ್ರು ಕೇಳ್ತಿರೋದೇನು? 3 ಜಿಯೋಮೆಟ್ರಿಕ್ ಮೀನ್ಸ್ G1, G2 ಮತ್ತೆ G3 ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ G1 is equal to ಏನಾಗುತ್ತೆ? A into R. So A ಅಂದ್ರೆ 125 into 2/5. So ಎಷ್ಟಾಗುತ್ತೆ? 50. So next to G2 is equal to A into R square. So 125 into 2/5 whole square. So 125 into 4/25. So ಏನು ಆನ್ಸರ್ ಆಗುತ್ತೆ? ಎಷ್ಟಾಗುತ್ತೆ? 20. So next G3 is equal to A into R cube. So 125 into 2/5 cube. So 8/125. So cancel ಆಗಿ 8. So last again ಬರುತ್ತೆ. Therefore the series is 125 50 28 16/5 are in GP. ಸೊ ಅದನ್ನ ಯಾವ ತರ ಮಾಡೋದಂತ ಇದೇ ತರ ನಾವು ಎಷ್ಟು ಬೇಕಾದ್ರೂ ಕೇಳಬಹುದು. ಇನ್ಸರ್ಟ್ 7 8 ಎಷ್ಟು ಬೇಕಾದ್ರೂ ಕೇಳಬಹುದು. ಸೊ ಅದನ್ನ ಜಸ್ಟ್ ಪವರ್ ನ ರೈಸ್ ಮಾಡ್ತಾ ಹೋಗೋದು. ಸೊ ಅರ್ಥ ಆಯ್ತಾ ಇದು? ಸೊ ಇಲ್ಲಿ ನಿಮ್ದು ಫಸ್ಟ್ ಯೂನಿಟ್ ಕಂಪ್ಲೀಟ್ ಆಗುತ್ತೆ. ಪ್ರೋಗ್ರೆಷನ್ ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮತ್ತೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಸೊ ಅರ್ಥ ಆಗಿದೆ ಎಲ್ಲರಿಗೂ? ಸೊ ನೆಕ್ಸ್ಟ್ ಯೂನಿಟ್ ಹೋಗೋದಾ?
ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದು ಬರುತ್ತೆ ನಿಮಗೆ ಮ್ಯಾಟ್ರಿಕ್ಸ್. ಸೊ ಏನು ಮ್ಯಾಟ್ರಿಕ್ಸ್ ಅಂತ ಕೇಳಿದಿರಾ? ಸೆಕೆಂಡ್ ಪೀರಿಯಡ್ ಕೇಳಿದಿರಾ ಮ್ಯಾಟ್ರಿಕ್ಸ್ ಅಂತ? ಸೊ ಏನಾಗುತ್ತೆ, ಇಟ್ ಈಸ್ ಎ rectangular arrangement of numbers which is arranged in the form of rows and columns. So it is a rectangular arrangement of numbers which is arranged in the form of rows and columns. So rows andre yadu horizontal, so columns andre vertical. So next, these elements are enclosed within either curve brackets or square brackets. So numbers ಯಾವ್ದ್ರೊಳಗೆ ಎನ್ಕ್ಲೋಸ್ ಆಗಿರುತ್ತೆ, ಒಂದು ಕರ್ವ್ ಶೇಪ್ ಅಲ್ಲಿ ಇರಬಹುದು, ಇಲ್ಲ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಅದನ್ನ ಎನ್ಕ್ಲೋಸ್ ಮಾಡ್ತಾ ಹೋಗಬಹುದು. It is generally represented by using capital letter alphabets A B C something. ಅದರಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಕ್ಯಾಪಿಟಲ್ ಲೆಟರ್ ಅಲ್ಲಿ ಮ್ಯಾಟ್ರಿಕ್ಸ್ ನ ಡಿನೋಟ್ ಮಾಡ್ತಾ ಹೋಗ್ತಾರೆ. So next, the elements of matrix. So elements of matrix, so ಏನು ಬರುತ್ತೆ, so ಯಾವುದಕ್ಕೆ ಎಲಿಮೆಂಟ್ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ? Individual number within a matrix is called element of matrix. For example, ಈಗ ಯಾವುದೋ ನಂಬರ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಈ ನಂಬರ್ ಏನಾಗಿರುತ್ತೆ, ಸೊ ಜಸ್ಟ್ ಒಂದು ನಂಬರ್ ಗೆ ನಾವು ಮ್ಯಾಟ್ರಿಕ್ಸ್ ಅಂತ ಕರೀಬೋದಾ? ಸೊ ಎಂಟೈರ್ ಮ್ಯಾಟ್ರಿಕ್ಸ್ ಅಂದ್ರೆ ಸಮಥಿಂಗ್ ನಂಬರ್ಸ್ ಗೆ ಎನ್ಕ್ಲೋಸ್ ಆಗಿರುತ್ತೆ. ಬಟ್ ಈಗ ಹೇಳ್ತಿರೋದೇನು, ಸಿಂಗಲ್ ನಂಬರ್ ಅಂತ ಅನ್ಕೊಳ್ಳಿ. ಸೊ ಅದನ್ನ ಮ್ಯಾಟ್ರಿಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದಾ? ಸೊ ಯಾವ ತರ ಕನ್ಸಿಡರ್ ಮಾಡ್ಬೋದು? ಇಟ್ ಈಸ್ ಎ ಎಲಿಮೆಂಟ್ ಆಫ್ ದಿ ಗಿವನ್ ಮ್ಯಾಟ್ರಿಕ್ಸ್. ಸೊ ಯಾವ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೋ ಆ ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್, ದ ಜನರಲ್ ಫಾರ್ಮ್ ಯಾವ ತರ ಇರುತ್ತೆ, A is equal to A11 A12 A13 ಅಷ್ಟೇ ಇಲ್ಲಿ ತನಕ A1n. ಮೀನಿಂಗ್ ಏನಾದ್ರು, ಸೊ ನೆಕ್ಸ್ಟ್ ಒನ್ ಏನಾಗಿದೆ ನೋಡಿ, A21 A22 A23 ಅಪ್ ಟು A2n. ಫೈನಲ್ ಆಗಿ ಏನಾಗಿದೆ, AM1 AM2 AM3 ಅಪ್ ಟು AMN. ಸೊ ಮೀನಿಂಗ್ ಏನು, ಇದರಲ್ಲಿ ಏನು ಕಾನ್ಸ್ಟೆಂಟ್ ಆಗಿದೆ? ಸೊ ಮ್ಯಾಟ್ರಿಕ್ಸ್ ಅಲ್ಲಿ ಯಾವುದು ಕೂಡ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಆರ್ಡರ್ ಅಂತ ಒಂದು ವರ್ಡ್ ಬರುತ್ತೆ. ಸೊ ಆರ್ಡರ್ ನಥಿಂಗ್ ಬಟ್ ಏನಿದು, ರೋಸ್ ಇಂಟು ಕಾಲಮ್ಸ್. ಸೊ ಇದರಲ್ಲಿ ಫಸ್ಟ್ ಒನ್ A11 ಇದೆ. ಮೀನಿಂಗ್ ಏನಿದು, ಫಸ್ಟ್ ರೋ ನ ಫಸ್ಟ್ ಕಾಲಮ್ ನ ನಂಬರ್. ಸೊ ನೆಕ್ಸ್ಟ್ ಇದಕ್ಕೆ A12 ಫಸ್ಟ್ ರೋ ನ ಸೆಕೆಂಡ್ ಕಾಲಮ್. ಸೊ A13 ಫಸ್ಟ್ ರೋ ನ ಥರ್ಡ್ ಕಾಲಮ್. ಸೊ A1n ಫಸ್ಟ್ ರೋ ನ nth ಕಾಲಮ್. ಸೊ ನಮಗೆ ಗೊತ್ತಿದೆ ಎಲ್ಲಿಂದ, ಸೊ ಅದಕ್ಕೋಸ್ಕರ ಏನಾಗುತ್ತೆ, nth ಕಾಲಮ್. ಸೊ ನೆಕ್ಸ್ಟ್ ಇಲ್ಲಿ ಇದು ಚೇಂಜಸ್ ಇದೆ. ಸೊ AM1 ಅಂತ ಇದೆ. ಮೀನಿಂಗ್ ಏನು, ಸೊ ಇದು ಈ ಪೊಸಿಷನ್ ಇದು nth ಟರ್ಮ್ ಆಯ್ತು ಅಂದ್ರೆ ರೋಸ್ ಅಲ್ಲಿ, ಸೊ ಇದೇನಾಗಿರುತ್ತೆ, ಕಾಲಮ್ ವೈಸ್ ಅಲ್ಲಿ nth ಕಾಲಮ್ ಬರುತ್ತೆ. ಸೊ ಈಗ AM1, ಸೊ ಇಲ್ಲಿ m ಅನ್ನೋದೇನು ಐಡೆಂಟಿಫೈ ಇಲ್ಲ. ಸೊ ಯಾಕೆಂದ್ರೆ ಎಲ್ಲಿಗೆ ಬೇಕಾದ್ರೂ ಮೂವ್ ಆಗ್ತಾ ಹೋಗ್ಬೋದು. ಸೊ ಮೀನಿಂಗ್ ಏನಾಗುತ್ತೆ, ಸೊ ಇದು ಫಸ್ಟ್ ಕಾಲಮ್ ನ, ಸೊ ಇದೇನಿದು ಫಸ್ಟ್ ಒಂದು ನಂಬರ್. ಸೊ ನೆಕ್ಸ್ಟ್ ಸೆಕೆಂಡ್ ಕಾಲಮ್ ನ ನೆಕ್ಸ್ಟ್ ನಂಬರ್. ಸೊ ನೆಕ್ಸ್ಟ್ ಥರ್ಡ್ ಕಾಲಮ್ ನ, ಸೊ ಎಷ್ಟು ರೋ ನಂಬರ್ ಇದೆಯೋ ಆ ನಂಬರ್. ಸೊ ಲಾಸ್ಟ್ ಗೆ ಏನಾಗುತ್ತೆ, AMN. ಸೊ ಮೀನಿಂಗ್ ಏನಾಗುತ್ತೆ, ಸೊ m ರೋ ನ nth ಕಾಲಮ್. ಸೊ m ರೋ ನ nth ಕಾಲಮ್ ಅಂದ್ರೆ n ಕ್ರಾಸ್ n ರೋಸ್ ಇಂಟು ಕಾಲಮ್ಸ್. ಸೊ n ಕ್ರಾಸ್ ಅಂದ್ರೆ ಏನಾಗುತ್ತೆ ಅದು, ಸೊ n ಕ್ರಾಸ್ ಗೆ ಏನು ಹೇಳ್ತಾರೆ ಅಂದ್ರೆ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಸೊ ಯಾವಾಗಲೂ ಕೂಡ ಮೆನ್ಷನ್ ಮಾಡಬೇಕು ಯಾವ ಫಾರ್ಮ್ಯಾಟ್ ಅಲ್ಲಿ, ರೋಸ್ ಇಂಟು ಕಾಲಮ್ಸ್ ಅಲ್ಲೇ ಮೆನ್ಷನ್ ಮಾಡಬೇಕಂತ. ಸೊ ಈಗ ಅರ್ಥ ಆಯ್ತಾ ಹೇಳಿದೀಗ ಮ್ಯಾಟ್ರಿಕ್ಸ್ ಅಂತ ಅರ್ಥ ಆಗಿದೆಯಾ? ಸೊ ಏನು ಮ್ಯಾಟ್ರಿಕ್ಸ್ ಅಂದ್ರೆ rectangular arrangement of numbers arranged in the form of rows and columns enclosed within either square bracket or curve shaped brackets. So next, each individual numbers within a matrix is called matrix element. So next, denoted by either capital letters A P C. something ಯಾವ್ದು ಬೇಕಾದ್ರೂ ತಗೊಂತ ಹೋಗ್ಬೋದು. ಸೊ ನೆಕ್ಸ್ಟ್ ಒನ್ ಏನಂತ ಬರುತ್ತೆ, types of matrix. So next concept ಬರೋದು types of matrix. So there is first one row matrix. So row ಅಂದ್ರೆ ಯಾವುದು, horizontal or vertical? So horizontal. So row matrix definition ಅಂತ ಹೇಳ್ಬೋದು, the matrix which contain single row. ಒಂದು ಮ್ಯಾಟ್ರಿಕ್ಸ್ ಇರುತ್ತೆ, ಸೊ ಅದರ ಕಂಡೀಷನ್ ಏನಾಗಿರಬೇಕಾಗಿರೋದು, which contain single row. Example, A is equal to 1 2 3. ಸೊ ಇದಾಗುತ್ತಾ?
ಸೊ ಅಥವಾ a is equal to 1 2 3 ತರ ಬರೀಬಹುದಾ? ಸೊ ಡೆಫಿನೇಷನ್ ಹೇಳ್ತಿರೋದು a matrix which contain a single row is called row matrix. For example, a is equal to 1 2 3 ಕಾಲಮ್ ಎಷ್ಟು ಬೇಕಾದ್ರೂ ಇರಬಹುದು, ಬಟ್ ರೋ ಏನಾಗಿರುತ್ತೆ ಮಸ್ಟ್ ಶುಡ್ ಒಂದೇ ಆಗಿರಬೇಕು. ಸೊ ಅದು ರೋ ಮ್ಯಾಟ್ರಿಕ್ಸ್. ಸೊ ಕಾಲಮ್ ಅಂದ್ರೆ ಅದರ ಆಪೋಸಿಟ್. The matrix which contain single column is called column matrix. So ಯಾವ ಮ್ಯಾಟ್ರಿಕ್ಸ್ ಅದು ಸಿಂಗಲ್ ಕಾಲಮ್ ಮಾತ್ರ ಇರುತ್ತೋ ಆ ಮ್ಯಾಟ್ರಿಕ್ಸ್ ಏನು ಹೇಳ್ತಾರೆ? ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ ಎಷ್ಟು ಬೇಕಾದ್ರೂ ರೋಸ್ ತಗೊಳ್ಳಿ, ಬಟ್ ಕಾಲಮ್ ಏನಾಗಿರಬೇಕು? ಒಂದೇ ಇರಬೇಕು. ಸೊ ನೆಕ್ಸ್ಟ್ ಥರ್ಡ್ ಒನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ the matrix which contain equal number of rows and columns. So rows ಎಷ್ಟಿದೆಯೋ ಅಷ್ಟೇ ಏನಾಗಿರಬೇಕು? ಅಷ್ಟೇ ಶುಡ್. ಕಾಲಮ್ಸ್ ಕೂಡ ಇರಬೇಕು. ಫಾರ್ ಎಕ್ಸಾಂಪಲ್ a is equal to 1 2 3 ಆಗಿದ್ರೆ ಸೊ ಇದೇನಾಗುತ್ತೆ? ಸ್ಕ್ವೇರ್ ಆಗುತ್ತಾ? ಸೊ ಎಷ್ಟು ಕಾಲಮ್ ಇದೆ, ಎಷ್ಟು ರೋಸ್ ಇದೆ? ಸೊ 3 ಕಾಲಮ್ಸ್ 3 rows. So the definition ಹೇಳ್ಬೋದು the matrix which contain equal number of rows and columns is called square matrix. So next one rectangular. So rectangular ಯಾವ ತರ ಕನ್ವರ್ಟ್ ಮಾಡಬಹುದು ಇದೀಗ? ಸ್ಕ್ವೇರ್ ಅನ್ನು ರೆಕ್ಟಾಂಗುಲರ್ ಮಾಡ್ತಿದ್ರೆ ಏನು ಮಾಡಬಹುದು? ಐದರ್ ಕಾಲಮ್ ಅನ್ನು ರಿಮೂವ್ ಮಾಡಬಹುದು, ಇಲ್ಲ ಅಂದ್ರೆ ರೋಸ್ ಅನ್ನು ರಿಮೂವ್ ಮಾಡಬಹುದು. ಸೊ ಮೀನಿಂಗ್ ಏನಾಗುತ್ತಲ್ಲ? ರೆಕ್ಟಾಂಗುಲರ್ ಆಗುತ್ತೆ. ಸೊ ಡೆಫಿನಿಷನ್ ಹೇಳ್ಬೋದು ಅಂದ್ರೆ the matrix which contain unequal number of rows and columns. ಹೇಳ್ಬೋದಾ? ಸ್ಪೈರಲ್ ಆಗಿದೆ ಏನಿರಬೇಕು? ಈಕ್ವಲ್ ನಂಬರ್ ಇರಬೇಕು. ಬಟ್ ರೆಕ್ಟಾಂಗ್ಯುಲರ್ ಅಲ್ಲಿ the matrix which contain unequal number of rows and columns. ಸೊ ಈಗ ಆರ್ಡರ್ ಹೇಳಿದ್ರೆ ಏನು ಹೇಳ್ತೀರಾ? ಈ ಮ್ಯಾಟ್ರಿಕ್ಸ್ ಗೆ ಆರ್ಡರ್ ಹೇಳ್ಬೇಕಂದ್ರೆ ಆರ್ಡರ್ ಅಂದ್ರೆ ಗೊತ್ತಾಯ್ತಲ್ವಾ? ಸೊ ಏನು ಆರ್ಡರ್ ಅಂದ್ರೆ n ಕ್ರಾಸ್ n ಅಂತ ಬರ್ತಿದೆ ಜನರಲ್ ಫಾರ್ಮುಲಾ. ಸೊ ಇಲ್ಲಿ n ಅಂದ್ರೆ ಏನು? rows. ಸೊ ಈಗ ಏನಂದ್ರೆ columns. ಸೊ ಇಲ್ಲಿ ಆರ್ಡರ್ ಹೇಳಿದ್ರೆ ಏನು ಬರೀತೀರಾ? ಸೊ ಎಷ್ಟು ರೋಸ್ ಇದೆ? 2. ಕಾಲಮ್ಸ್ ಎಷ್ಟಿದೆ? 3. ಸೊ 2 into 3 ಅಂದ್ರೆ 2 cross 3 ಆಯ್ತು. ಸೊ ಈಕ್ವಲ್ ನಂಬರ್ ಆಫ್ ಅಂತ. ಸೊ ಈ ತರ ಮ್ಯಾಟ್ರಿಕ್ಸ್ ಗೆ ಏನು ಹೇಳ್ತಾರೆ? ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಅರ್ಥ ಆಯ್ತಾ ಈಗ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ? ಸೊ ನೆಕ್ಸ್ಟ್ ಡಯಾಗೋನಲ್ ಮ್ಯಾಟ್ರಿಕ್ಸ್. ಸೊ ಈಗ ಡಯಾಗೋನಲ್ ಮ್ಯಾಟ್ರಿಕ್ಸ್ ಬರಬೇಕಂದ್ರೆ ಸೊ ಅದು ಯಾವ ಶೇಪ್ ಅಲ್ಲಿ ಇದೆ ಈಗ? ಸೊ ಇದೇನಾಗಿರುತ್ತೆ? ರೆಕ್ಟಾಂಗ್ಯುಲರ್ ಸ್ಕ್ವೇರ್? ಸ್ಕ್ವೇರ್. ಸೊ ಡಯಾಗೋನಲ್ ಮ್ಯಾಟ್ರಿಕ್ಸ್ ಶುಡ್ ಬಿ ಇನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲಾಂಗ್ ವಿತ್. ಸೊ ಇದಕ್ಕೆ ಏನು ಹೇಳ್ತಾರೆ? ಸೊ ಡಯಾಗೋನಲ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಡಯಾಗೋನಲ್ ಎಲಿಮೆಂಟ್ಸ್ ಆಲ್ ದಿ ನಂಬರ್ಸ್ ಶುಡ್ ಬಿ 0. ಸೊ ಇದು ಇದಕ್ಕೆ ಏನು ಹೇಳ್ತಾರೆ? ಡಯಾಗೋನಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಸೊ ಡೆಫಿನಿಷನ್ ಏನು? it should be first it should be in square matrix. So next all the numbers which is belong to diagonal matrix except that all the numbers should be equal to 0. So diagonal element ಬಿಟ್ಟು ಮಿಕ್ಕಿದ ಎರಡು ಕಡೆ ಏನಾಗಿರಬೇಕು? ನಂಬರ್ಸ್ ಇರೋದಕ್ಕೆ 0 ಅಂತ ಹೋಗಬೇಕು. ಸೊ ಅದಕ್ಕೆ ಏನು ಹೇಳ್ತಾರೆ? diagonal matrix. ಸೊ ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಗೆ ಇನ್ನೊಂದು 4 ಟೈಪ್ ಬರುತ್ತೆ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿಗೆ ಅರ್ಥ ಆಗಿದೆ ಇದು ಈಗ